ಅದು ಒಂದು ಚಿಕ್ಕ ಗ್ರಾಮ. ಆ ಗ್ರಾಮದಲ್ಲಿ ವಿಷ್ಣು ಎಂಬ ಒಂದು ಮಣ್ಣಿನ ಬೊಂಬೆ ತಯಾರು ಮಾಡೋನಿದ್ದ. ಆತ ಮಣ್ಣಿನಲ್ಲಿ ತಯಾರು ಮಾಡಿದ ಬೊಂಬೆಗಳನ್ನು ಮಾರ್ಕೊಂಡು ಆತನ ಕುಟುಂಬವನ್ನ ನಡೆಸ್ತಾ ಇದ್ದ. ಒಂದಿನ ಅವನ ಕುಮಾರನಾದ ಫಣಿ ಅಲ್ಲಿಗೆ ಬಂದು, ಅಪ್ಪ, ನಮ್ಮ ಮನೆ ಮುಂದೆ ದೊಡ್ಡ ಕಾರ್ ಹೋಗ್ತಿದೆ, ಇಂಥ ಕಾರ್ ನಾವೂ ತಗೊಳ್ಳೋಣ ಅಪ್ಪ ಅಂತ ಹಠ ಮಾಡ್ತಾನೆ. ಅದಕ್ಕೆ ವಿಷ್ಣು, ಈಗ್ಲಿಂದ ಈಗ ಅಷ್ಟು ಹಣ ಇಟ್ಟು ಕಾರ್ನ ಕೊಂಡ್ಕೊಳ್ಳೋಕ್ಕಾಗಲ್ವಲ್ಲ, ಬೇಕು ಅಂದರೆ ನಿನಗೆ ಮಣ್ಣಲ್ಲಿ ದೊಡ್ಡ ಕಾರ್ನ ತಯಾರು ಮಾಡ್ತೀನಿ, ನೀನದ್ರ ಜೊತೆ ಆಟಾಡಬಹುದು, ಸರಿನಾ? ಅದಕ್ಕೆ ಆ ಹುಡುಗ ಸರಿ ಅಂತಾನೆ. ಆ ದಿನ ರಾತ್ರಿ ವಿಷ್ಣು ತುಂಬ ಕಷ್ಟಪಟ್ಟು ಮಣ್ಣಿನಲ್ಲಿ ದೊಡ್ಡ ಕಾರ್ನ ತಯಾರು ಮಾಡ್ತಾನೆ. ಮರುದಿನ ಬೆಳಿಗ್ಗೆನೆ ಫಣಿ ಅದನ್ನು ನೋಡಿ ಸಂತೋಷ ಪಡುತ್ತಾ ಅದನ್ನು ತಗೊಂಡು ಅವರ ಸ್ನೇಹಿತರ ಹತ್ರಕ್ಕೆ ಹೋಗ್ತಾನೆ. ಅವರ ಸ್ನೇಹಿತರೆಲ್ಲ ಅದರ ಜೊತೆ ಆಟಾಡ್ತಾ ಇರ್ತಾರೆ. ಆದರೆ ಜಮೀನ್ದಾರ್ ಮಗ ಆದ ವಿನೋದ್ ಅವ್ರನ್ನ ನೋಡಿ ತುಂಬ ಕೋಪವಾಗಿ ಆತನ ಹತ್ರಕ್ಕೆ ಹೋಗಿ ಮಣ್ಣಿನ ಕಾರ್ನ ಮುರಿದಾಕ್ತಾನೆ. ಅದನ್ನು ನೋಡಿದ ಮಕ್ಕಳೆಲ್ಲ ಜೋರಾಗಿ ನಗ್ತಿರ್ತಾರೆ. ಪಾಪ ಫಣಿ ಅಳುತ್ತಾ ಮನೆಗೆ ಹೋಗಿ ನಡೆದ ವಿಷಯ ಆತನ ತಂದೆಗೆ ಹೇಳ್ತಾನೆ. ಸುಮ್ನಿರು ಮಗು, ಸುಮ್ನಿರು, ನಿನಗೆ ಇನ್ನೊಂದು ಬೊಂಬೆ ತಯಾರು ಮಾಡಿಕೊಡ್ತೀನಿ ಬಿಡು. ನನಗೇನು ಬೇಡ, ಎಲ್ಲರ ಮುಂದೆ ವಿನೋದ್ ನನ್ನ ಮಾನ ತೆಗ್ದ. ಮಣ್ಣಿನ ಬೊಂಬೆ ಯಾವತ್ತಿಗೂ ಮಣ್ಣಿನ ಬೊಂಬೆನೆ, ಅದು ಮುರಿದೋಗುತ್ತೆ, ನನಗೇನು ಬೇಡ ಅಂತ ಕೋಪವಾಗಿ ಅಳುತ್ತಾ ಹೊರಟೋಗ್ತಾನೆ. ಆ ದಿನ ಕಳೆದು ಹೋಗುತ್ತೆ. ಆ ಮರುದಿನ ಫಣಿ ತುಂಬ ನೋವುಪಡುತ್ತಾ ಒಂದು ಮರದ ಹತ್ರ ಕೂತ್ಕೊಂಡು ಅಳ್ತಾ ಇದ್ದಾಗ ಒಂದು ಸ್ವಾಮೀಜಿ ಫಣಿ ಹತ್ರಕ್ಕೆ ಬರ್ತಾನೆ. ಏನಾಯ್ತಪ್ಪ, ಯಾಕೆ ಹಾಗೆ ಅಳ್ತಿದ್ಯಾ? ಅದಕ್ಕೆ ಫಣಿ ಸ್ವಾಮೀಜಿಗೆ ನಡೆದ ವಿಷಯ ಎಲ್ಲ ಹೇಳ್ತಾನೆ. ಆಗ ಸ್ವಾಮೀಜಿ ಒಂದು ಮಣ್ಣಿನ ಕಾರ್ನ ತಯಾರು ಮಾಡಿ, ನೋಡು, ಇದು ನೋಡೋಕೆ ಮಣ್ಣಿನ ಕಾರೆ, ಇದು ಯಾರು ಏನು ಮಾಡಿದ್ರೂ ಮುರಿದೋಗಲ್ಲ, ಇದರೊಂದಿಗೆ ನೀನು ಸಂತೋಷವಾಗಿ ಆಟಾಡ್ಕೊಳ್ಬಹುದು. ಅದಕ್ಕೆ ಫಣಿ ತುಂಬ ಸಂತೋಷ ಪಡುತ್ತಾ ಸ್ವಾಮೀಜಿಗೆ ಕೃತಜ್ಞತೆಗಳು ಹೇಳಿಕೊಂಡು ಅದನ್ನು ತಗೊಂಡು ಆತನ ಸ್ನೇಹಿತರ ಹತ್ರಕ್ಕೆ ಹೋಗ್ತಾನೆ. ಅದನ್ನು ನೋಡಿದ ವಿನೋದ್, ಏನೋ ಮತ್ತೆ ಮಣ್ಣಿನ ಕಾರ್ ತಗೊಂಡು ಬಂದ್ಯಾ, ಮತ್ತೆ ಅದನ್ನು ಹೊಡೆದು ಹಾಕ್ತೀನಿ ಅಂತ ಗಟ್ಟಿಯಾಗಿ ಅದನ್ನು ಕೈಯಲ್ಲಿ ಗುದ್ದುತ್ತಾನೆ. ಅದರಿಂದ ಆತನ ಕೈಗೆ ಗಾಯ ಆಗಿ ಅಳೋಕೆ ಶುರು ಮಾಡ್ತಾನೆ. ಅದನ್ನು ನೋಡಿದ ಮಕ್ಕಳೆಲ್ಲ ಪಕಪಕ ನಗ್ತಾರೆ. ಆಗ ಆತನು ಕೋಪವಾಗಿ, ಈಗಲೇ ನಮ್ಮ ಮನೆಗೆ ಹೋಗಿ ನಮ್ಮಪ್ಪನಿಗೆ ಹೇಳ್ತೀನಿರು ಅಂತ ಅವರ ತಂದೆ ಹತ್ರಕ್ಕೆ ಹೋಗಿ, ಅಪ್ಪ, ಫಣಿ ನನ್ನ ಕೈನ ಬೇಕಂತ ಹೊಡೆದ. ಅದನ್ನು ಕೇಳಿದ ತಂದೆ ಕೋಪವಾಗಿ ಅವನ ಕಾರ್ ತಗೊಂಡು ಫಣಿ ಮನೆ ಹತ್ರಕ್ಕೆ ಹೋಗ್ತಾನೆ. ಅಲ್ಲಿ ಆತನ ತಂದೆ ಮಾಡ್ತಿರೋ ಮಣ್ಣಿನ ಬೊಂಬೆಗಳೆಲ್ಲವನ್ನು ಕಾರಿಂದ ನಾಶ ಮಾಡಿಬಿಡ್ತಾನೆ. ಅದನ್ನೆಲ್ಲ ನೋಡ್ತಿದ್ದ ಫಣಿ ಆತನ ಹತ್ರ, ಅಂಕಲ್, ನೀವು ಯಾಕೆ ಹೀಗೆ ಮಾಡಿದ್ರಿ? ನಿಮ್ಮ ಹುಡುಗ ಬೇಕು ಅಂತ ಯಾವಾಗಲೂ ಹೊಡಿತಾನೆ, ಬೈತಾನೆ ಸಹ, ನಾವು ಅಸಲಿಗೆ ಆತನನ್ನು ಏನೂ ಅನ್ನಲ್ಲ ಅಂತ ನಡೆದ ವಿಷಯ ಎಲ್ಲ ಹೇಳ್ತಾನೆ. ಅಲ್ಲಿರೋ ಇಬ್ಬರು ಮಕ್ಕಳು ಸಹ ಅದೇ ವಿಷಯವನ್ನ ಹೇಳ್ತಾರೆ. ಆಗ ಆತನು ಯೋಚಿಸಿ ಫಣಿ ತಂದೆಯೊಂದಿಗೆ, ಅರೆರೇ, ನಾನು ಒಂದು ನಿಮಿಷನೂ ಯೋಚಿಸದೆ ಇದೆಲ್ಲ ಮಾಡಿದೆ, ನನ್ನ ಕ್ಷಮಿಸು. ಜಮೀನ್ದಾರ್ ಅವರೇ, ಮಕ್ಕಳು ಹೊಡೆದಾಟ ಇದ್ದೇ ಇರುತ್ತೆ, ಬೈಕೊಳ್ತಾ ಇರ್ತಾರೆ, ಮತ್ತೆ ಒಂದಾಗ್ಬಿಡ್ತಾರೆ, ಅಷ್ಟು ಮಾತ್ರಕ್ಕೆ ದೊಡ್ಡವರು ಜಗಳ ಆಡಬಾರ್ದು, ನಡೆದಿದ್ದೇನೋ ನಡೆದೋಯ್ತು, ಬಿಟ್ಬಿಡಿ. ಇಲ್ಲ, ವಿಷ್ಣು ಇದಕ್ಕೆಲ್ಲ ನಷ್ಟ ಪರಿಹಾರ ಕೊಡಬೇಕಿದ್ದೆ ಅಂತ ಆತನಿಗೆ ನಷ್ಟ ಪರಿಹಾರವಾಗಿ ತುಂಬ ಹಣ ಕೊಡ್ತಾನೆ. ಅದನ್ನು ನೋಡಿದ ಆತನು ಆಶ್ಚರ್ಯ ಪಡ್ತಾನೆ. ಇದನ್ನ ಇಟ್ಕೋ ವಿಷ್ಣು ಅಂತ ಹೇಳಿ ಜಮೀನ್ದಾರ್ ಅಲ್ಲಿಂದ ಹೋಗಿ ಆತನ ಮಗನನ್ನ ಕರ್ಕೊಂಡು ಮತ್ತೆ ವಿಷ್ಣು ಮನೆಗೆ ಬರ್ತಾನೆ. ಫಣಿಗೆ ಕ್ಷಮೆ ಕೇಳು ಅಂತ ಅಂತಾನೆ. ಅದಕ್ಕೆ ಆತನು ಫಣಿಗೆ ಕ್ಷಮೆ ಕೇಳ್ತಾನೆ. ಆ ನಂತರ ಜಮೀನ್ದಾರ್ ಆತನಿಗೆ ಒಳ್ಳೆ ಮಾತುಗಳು ಹೇಳಿ ಇಬ್ರು ಸ್ನೇಹಿತರಾಗಿ ಅಂತ ಹೇಳ್ತಾನೆ. ಅದಕ್ಕೆ ಆತನು ಮಾತು ಕೇಳಿ ಅವರಿಬ್ರು ಸ್ನೇಹಿತರಾಗಿ ಬದಲಾಗಿ ಆ ಮಾಯಾ ಕಾರಿಂದ ಚೆನ್ನಾಗಿ ಆಟಾಡ್ಕೊಳ್ತಾರೆ. ಅದನ್ನ ನೋಡಿ ಅವರ ತಂದೆಯರು ಇಬ್ರು ಸಂತೋಷ ಪಡ್ತಾರೆ. ಅದು ಒಂದು ಸುಂದರವಾದ ಗ್ರಾಮ. ಆ ಗ್ರಾಮದಲ್ಲಿ ಸುಂದರ್ ಎಂಬ ಒಂದು ಧನವಂತನೂ ಇರ್ತಿದ್ದ. ಆತನು ತುಂಬ ಗರ್ವಿಷ್ಠಿ, ಒಳ್ಳೆಯವನೂ ಅಲ್ಲ. ಆತನು ಒಂದು ದಿನ ಕೆಲಸದವರಾದ ರಾಮು ಒಂದಿಗೆ, ಏನೋ ರಾಮು, ಹೊಲವನ್ನ ಉಳುವುದಕ್ಕೆ ಟ್ರ್ಯಾಕ್ಟರ್ ರೆಡಿ ಮಾಡ್ಸೋಕೆ ಹೇಳಿದ್ನಲ್ಲ, ಏನಾಯ್ತು ಅದು ಯಜಮಾನ್ರೆ? ಏನೋ ಅದು ಅಂತ ನಿಧಾನವಾಗಿ ಯೋಚಿಸ್ತೀಯಾ? ಏನಾಯ್ತೋ ಹೇಳು ಯಜಮಾನ್ರೆ. ನಿಮ್ಮ ಹೆಸರು ಹೇಳ್ತಿದ್ರೆ ಯಾರೂ ಬರ್ತಿಲ್ಲ, ಎಲ್ರೂ ಕೊಬ್ಬು ಗರ್ವ ಅಂತಿದ್ದಾರೆ. ಎಲ್ರೂ ಹಾಗಾದ್ರೆ ಸ್ವಾಮಿಯೊಂದಿಗೆ ಮಾತಾಡು. ನಿನ್ ಸ್ವಂತ ಟ್ರ್ಯಾಕ್ಟರ್ ಇದೆಯಲ್ವಾ, ಅವನು ಹೇಳಿದ ಮಾತು ಕೇಳ್ತಾನಲ್ವಾ, ಅವ್ರಿಗೆ ಹೇಳು. ಸ್ವಾಮಿನೂ ಅದೇ ಮಾತು ಹೇಳ್ದ ಯಜಮಾನ್ರೆ. ನನ್ನ ಮೊಣಕೈ ನೀರು ಕುಡಿದು ಬದುಕೋವ್ನು, ಹಣ ಬೇಕು ಅಂದ್ರೆ ನನ್ನ ಹತ್ರ ಬರ್ತಿದ್ದ. ಈಗ ನನ್ನನ್ನೇ ಅನ್ನೋ ಅಷ್ಟವನ ಆದ್ನ ಅವನ್ಗೆ ಮಾಡ್ತೀನಿರು
ಅಂತ ಅಂತಾನೆ. ಮರುದಿನ ಬೆಳಿಗ್ಗೆ ಸ್ವಾಮಿ ಟ್ರ್ಯಾಕ್ಟರ್ ತುಂಡು ತುಂಡಾಗಿ ಹಾಳಾಗಿ ಕಾಣಿಸ್ತು. ಅದನ್ನ ನೋಡಿದ ಆತನು, ಅಯ್ಯೋ, ಇಷ್ಟು ಘೋರ ಯಾರು ಮಾಡಿದ್ರು? ಏನಿದು? ಅಯ್ಯೋ ಭಗವಂತನೇ, ನನಗಿರೋ ಒಂದೇ ಒಂದು ಜೀವನಾಧಾರ ಇದಿಲ್ಲ ಅಂದರೆ ನನ್ನ ಕುಟುಂಬ ಹೇಗೆ ಕಳೆಯುತ್ತೆ? ಭಗವಂತನೇ ಅಂತ ಅಳ್ತಾ ಇದ್ದಾಗ ಒಂದು ಬೆಳಕು ಪ್ರತ್ಯಕ್ಷವಾಗುತ್ತೆ. ಸ್ವಾಮಿ, ನೋವು ಪಡಬೇಡ, ನಾನಿದ್ದೀನಲ್ವಾ ಅಂತ ಅನ್ನುತ್ತೆ. ಆ ಮುರಿದೋಗಿರೋ ಟ್ರ್ಯಾಕ್ಟರ್ ದೊಡ್ಡ ಆಕಾರಕ್ಕೆ ಬದಲಾಗಿ ಬೆಂಕಿ ಉಗುಳುತ್ತಾ ಇರುತ್ತೆ. ಅದನ್ನು ನೋಡಿದ ಆತನು ಆಶ್ಚರ್ಯ ಪಡ್ತಾನೆ. ಆಗ ಆ ಟ್ರ್ಯಾಕ್ಟರ್, ಬಾ ಮಿತ್ರ, ಹೊಲಕ್ಕೆ ಹೋಗೋಣ. ಆತನು ಸರಿ ಅಂತ ಹೇಳಿ ಟ್ರ್ಯಾಕ್ಟರ್ ಮೇಲೆ ಕೂತ್ಕೊಳ್ತಾನೆ. ಆ ಟ್ರ್ಯಾಕ್ಟರ್ ಬೆಂಕಿ ಚಿಮ್ಮುತ್ತಾ ಗಾಳಿಲಿ ಎರಡು ಎದ್ದು ನೀರಾಗಿ ಒಳಕ್ಕೆ ಹಾರಿತು. ಆತನು ಆ ಟ್ರ್ಯಾಕ್ಟರಲ್ಲಿ ಅವನ ಹೊಲ ಉಳುಮೆ ಮಾಡಿ ಕೆಲಸ ಎಲ್ಲ ಪೂರ್ತಿ ಮಾಡ್ಕೊಳ್ತಾನೆ. ನಂತರ ಆತನು ಟ್ರ್ಯಾಕ್ಟರೊಂದಿಗೆ, ನಿಮಗೆ ತುಂಬ ತುಂಬ ಕೃತಜ್ಞತೆಗಳು, ನಿಮ್ಮಿಂದ ನನ್ನ ಕೆಲಸ ಪೂರ್ತಿ ಆಯಿತು, ಇನ್ನು ನಾವು ಹೊರಡೋಣ. ಸರಿ ಮಿತ್ರ, ಹೋಗೋಣ ನಡಿ ಅಂತ ಆತನ ಕೂತ್ಕೋ ಅಂತ ಅನ್ನುತ್ತೆ. ಆತನು ಸರಿ ಅಂತ ಹೇಳಿ ಕೂತ್ಕೊಳ್ತಾನೆ. ಮತ್ತೆ ಆ ಟ್ರ್ಯಾಕ್ಟರ್ ಗಾಳಿಲಿ ಎದ್ದು ಆ ಮನೇನ ಮುಟ್ಟುತ್ತೆ. ಆ ಟ್ರ್ಯಾಕ್ಟರ್ ಬೆಂಕಿ ಚಿಮ್ಮುತ್ತಾ ಗಾಳಿಗೆ ಹಾರೋದು ಅದು ಎಲ್ಲ ನೋಡಿದ ಸುಂದರ್, ಅವನಿಗೆ ಟ್ರ್ಯಾಕ್ಟರ್ ಎಲ್ಲಿಂದ ಬಂತು? ಅದೂ ಗಾಳಿಲಿ ಹಾರ್ತಿದೆ. ಇವ್ರೇನು ಮಾಡ್ತಿದ್ದಾರೆ? ಮಾಯೆಗಳು ಮಂತ್ರಗಳು ಮಾಡ್ತಿಲ್ವಲ್ಲ, ಅಸಲಿಗೆ ಇದರ ಹಿಂದೆ ಇರೋ ನಿಜ ಏನೋ ತಿಳ್ಕೊಳ್ಬೇಕು ಅಂತ ಆ ದಿನ ರಾತ್ರಿ ಟ್ರ್ಯಾಕ್ಟರ್ ಹತ್ರಕ್ಕೆ ಹೋಗಿ, ಈ ಟ್ರ್ಯಾಕ್ಟರ್ಲಿ ಏನಿದೆ? ಇದು ಬೆಂಕಿ ಉಗುಳುತ್ತಾ ಗಾಳಿಗೆ ಹೇಗೆ ಹಾರ್ತಿದೆ? ಮಾಯೆಗಳು ಮಂತ್ರಗಳು ಏನಾದರೂ ಇದೆಯಾ ಅನ್ಕೊಳ್ಳುತ್ತಾ ಟ್ರ್ಯಾಕ್ಟರ್ನ ಪರಿಶೀಲಿಸಿ ನೋಡ್ತಾನೆ. ಹಾಗೆ ಗಮನಿಸಿದ ನಂತರ, ಇದು ಸಾಮಾನ್ಯವಾದ ಟ್ರ್ಯಾಕ್ಟರ್ ತನನೇ ಇದೆಯಲ್ವಾ? ಮತ್ತೆ ಗಾಳಿಗೆ ಹೇಗೆ ಹಾರುತ್ತೆ? ಬೆಂಕಿ ಹೇಗೆ ಚಿಮ್ಮುತ್ತೆ? ಇದನ್ನು ನಾನು ನಡೆಸಿ ನೋಡ್ತೀನಿ ಅಂತ ಅದ್ರ ಮೇಲೆ ಕೂತ್ಕೊಳ್ತಾನೆ. ಆ ಟ್ರ್ಯಾಕ್ಟರ್ ಇದ್ದಕ್ಕಿದ್ದಂತೆ ದೊಡ್ಡ ಆಕಾರಕ್ಕೆ ಬದಲಾಗಿ ಗಾಳಿಗೆ ಹಾರಿ ವೇಗವಾಗಿ ಬೆಂಕಿಯನ್ನು ಚಿಮ್ಮುತ್ತಾ ತಿರುಗುತ್ತಾ ಇರುತ್ತೆ. ಆಗ ಆತನು ತುಂಬ ಭಯವಾಗಿ, ಕಾಪಾಡ್ರಿ, ನನ್ನ ಯಾರಾದರೂ ಕಾಪಾಡಿ, ಸ್ವಾಮಿ ನನ್ನ ಕಾಪಾಡ್ರಿ, ಸ್ವಾಮಿ ಸ್ವಾಮಿ ಇದೆಯಾ, ನನ್ನ ಕಾಪಾಡು ಅಂತ ಜೋರಾಗಿ ಕಿರ್ಚುತ್ತಾನೆ. ಆ ಕೇಕೆಗಳಿಗೆ ಸ್ವಾಮಿ ಹೊರಗಡೆ ಬಂದು ನೋಡ್ತಾನೆ. ಆತನಿಗೆ ಏನು ಮಾಡಬೇಕೋ ಅರ್ಥ ಆಗಲಿಲ್ಲ. ಆಗ ಆತನ ಟ್ರ್ಯಾಕ್ಟರೊಂದಿಗೆ, ಮಿತ್ರ ನಿಲ್ಲು ನಿಲ್ಲು ಅಂತ ಕೂಗಾಡ್ತಾನೆ. ಆತನ ಮಾತುಗಳು ಕೇಳಿ ಟ್ರ್ಯಾಕ್ಟರ್ ಇದ್ದಕ್ಕಿದ್ದಂತೆ ನಿಂತೋಗುತ್ತೆ. ಅದರ ಮೇಲಿದ್ದ ಸುಂದರ್ ಸಹ ಕೆಳಗೆ ಬಿದ್ದೋಗ್ತಾನೆ. ಸ್ವಾಮಿ, ಅಲ್ಲಿಗೆ ಬಂದು ಅಸಲಿಗೆ ಇದೆಲ್ಲ ಏನು ಸುಂದರ್ ಅವರೇ? ನೀನು ಬರೋದು ಒಂದು ನಿಮಿಷ ಆಲಸ್ಯ ಆಗಿದ್ರೆ ಸುಂದರ್ಗೆ ಏನು ನಡೀತಿತ್ತೋ ಏನೋ ಅಂತ ನಡೆದ ವಿಷಯ ಎಲ್ಲ ಹೇಳಿ ಕ್ಷಮೆ ಕೇಳಿಕೊಂಡು ಇನ್ಯಾವತ್ತೂ ಇದರ ತಂಟೆಗೆ ಬರಲ್ಲ, ನಿನ್ನ ತಂಟೆಗೆ ಅಲ್ಲ, ಅಸಲಿಗೆ ಯಾವ ಮನುಷ್ಯನನ್ನು ಕಡಿಮೆ ಮಾಡಿ ಮಾತಾಡಲ್ಲ, ಬರ್ತೀನಿ ಅಂತ ಅವನ ಬುದ್ಧಿ ಬದಲಾಯಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅದಕ್ಕೆ ನಗುತ್ತಾ, ಭಗವಂತ ನೀನು ಮಾಡಿದ್ರಲ್ಲಿ ಸಹಾಯ ಮಾಡೋದೇ ಅಲ್ಲದೆ ಸುಂದರ್ಗೂ ಬುದ್ಧಿ ಬಂತು ಅಂತ ಸಂತೋಷ ಪಡುತ್ತಾ ಒಳಗಡೆಗೆ ಹೋಗ್ತಾನೆ.